ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಕಮಲಿ ಅವರೇ, ಕಮಲಿ ಅವರೇ. ಸರ್, ಏನಾಯ್ತು ಸರ್? ಕಮಲಿ ಅವರೇ, ನನ್ನ ಶರ್ಟ್ ಯಾಕೆ ಹೀಗಿಟ್ಟಿದ್ದೀರಾ? ಅದು ಸರ್, ಮದ್ವೆ ಆದ್ಮೇಲೆ ಇದೇ ಮೊದಲನೇ ಕಿತ ನಿಮ್ನ ಬಿಟ್ಟಿದ್ದಿತ್ತು. ನಿಮ್ ಬಗ್ಗೆನೇ ಸ್ಯಾನೆ ಯೋಚನೆ ಆಯ್ತಿತ್ತು ಸರ್. ಕೂತ್ರು ನಿಂತ್ರು ನೀವೇ ನೆನಪಾಯ್ತಾ ಇದ್ರಿ. ಅದಕ್ಕೆ ನಿಮ್ ಶರ್ಟ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನೀವೇ ನನ್ನ ಜೊತೆಗಿದ್ದಂಗೆ ಆಯ್ತೈತೆ ಅಂತ ಇಟ್ಕೊಂಡಿದ್ದೆ. ಕಮಲಿ ಅವರೇ, ನಾನು ಅಷ್ಟೆ. ಮದುವೆ ಆದಮೇಲೆ ಮೊದಲನೇ ಸಾರಿ ನಿಮ್ಮಿಂದ ದೂರ ಇದ್ದಿದ್ದು. ಕಮಲಿ ಅವರೇ, ನಿಜ ಹೇಳ್ತೀನಿ, ನಾನು ನಿಮ್ಮನ್ನು ಯಾವಾಗ ನೋಡ್ತೀನೋ, ನಿಮ್ಮ ಹತ್ರ ಯಾವಾಗ ಮಾತಾಡ್ತೀನೋ, ನಿಮ್ಮನ್ನು ಹೀಗೆ ಗಟ್ಟಿಯಾಗಿ ಯಾವಾಗ ಹಗ್ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು. ನೀವು ನನ್ನ ನೋಡೋದಕ್ಕೆ ಜೈಲಿಗೆ ಬಂದ್ರಲ್ಲ, ನೀವು ಆ ಜಾಗಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬಾನೇ ದುಃಖ ಆಯಿತು. ಆದರೆ ನಿಮ್ಮನ್ನು ನೋಡಿದ ಕ್ಷಣ ಎಷ್ಟು ಖುಷಿ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಇನ್ನು ಯಾವತ್ತೂ ನಾವಿಬ್ರು ದೂರ ಆಗಕ್ಕಿಲ್ಲ. ಅದು ಏಟೇ ಕಷ್ಟ ಬಂದರೂ ನಾವು ಜೊತೆಯಾಗೇ ಇರೋಣ. ಇವತ್ತು ಈ ಮನೆಯಾಗಿರ್ಬೋದು, ನಾಳೆ ಇನ್ನೆಲ್ಲೋ ಇರ್ಬೋದು. ಆದರೆ ಸರ್, ನಾವು ಹೆಂಗಿರ್ತೀವಿ ಅನ್ನೋದಷ್ಟೇ ಮುಖ್ಯ. ನಾವಿಬ್ರು ಹಿಂಗೆ ಪ್ರೀತಿಯಿಂದ ಇರೋಣ ಸರ್. ನಮ್ಮ ಪ್ರೀತಿ ಮ್ಯಾಕೆ ಯಾರ ಕಣ್ಣು ಬೀಳ್ತಾ ಇರಲಿ. ಕಮಲಿ ಅವರೇ, ನಮ್ಗೆ ಯಾವ ದೃಷ್ಟಿನೂ ಆಗಲ್ಲ. ಅಮ್ಮ ದೃಷ್ಟಿ ತೆಗೆದ್ರಲ್ಲ. ಸರಿ ಸರ್, ಬನ್ನಿ ಇವಾಗ ಊಟ ಮಾಡಕ್ ಹೋಗುಮ. ಇಷ್ಟು ದಿನ ನಾನು ಅತ್ತೆಮ್ಮ ಶಾಸ್ತ್ರಕ್ಕೆ ಅಂತ ತಿಂತಾ ಇದ್ವಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ. ಬನ್ನಿ ಸರ್. ನಿಮ್ಮನ್ನ ಒಂದೇ ಒಂದು ಕ್ಷಣನೂ ಬಿಟ್ಟಿರ್ಬಾರ್ದು, ಅಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಕಮಲಿ ಅವರೇ. ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.